ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ 9 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗಲೇ ಜಸ್ಟ್ ತೋಟಕ್ಕೆ ಬಂದಿದ್ದು. ಯಾಕಪ್ಪ ಇಷ್ಟು ಲೇಟ್ ಇವತ್ತು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಮಳೆ 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 ಬೆಳಗ್ಗೆ ಎದ್ದಿಸಾಗನೆ ಮಳೆ ಶುರುವಾಗಿದ್ದು ಇಲ್ಲಿವರೆಗೂ ಬಿತ್ಕೊಂಡೇ ಇತ್ತು. ಅಂದರೆ ತೋಟದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸಿಕ್ಕಾಪಟ್ಟೆ ಕೆಲಸ ಅಂತ ಹೇಳಿದ್ರೆ ಹಾಗಲಕಾಯಿ ಕೊಯ್ಬೇಕು. ಅದೇನು ವಕ್ರನೋ ನನಗಂತೂ ಗೊತ್ತಿಲ್ಲ. ಹಾಗಲಕಾಯಿ ಕೊಯ್ಬೇಕಂದ್ರೆ ಸಾಕು ಮಳೆ ಹಿಡ್ಕೊಂತದೆ. ಅದೇನು ಕರ್ಮನೋ ಗೊತ್ತಿಲ್ಲ. ಇವಾಗ ತೋಟದಲ್ಲಿ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ತ್ಯಾಮ, ಮೇಲೆ ನೀರು ಮಳೆ ಏನೋ ಬಂದು ನಿಂತೋಗಿದೆ ಆಲ್ಮೋಸ್ಟು. ಅದೇ ಗಿಡದ ಮೇಲೆ ಇರೋಂದು ನೀರು ಹಾಗೆ ಇದೆ. ಆ ಒಂದು ಗಿಡದ ಮೇಲೆ ಇರೋ ನೀರೆಲ್ಲ ತಲೆ ಮೇಲೆ ಸುರಿಸ್ಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಂಡು ಇವತ್ತು ನಮ್ಮ ಪಾಡು ನಾಯಿ ಪಾಡು ಒಟ್ನಾಗ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಬಿಟ್ಟರೆ ನಾಳೆ ಏನನ್ನ ಕೊಯ್ಬೇಕು ಅಂತ ಬಿಟ್ಟರೆ ಆಲ್ಮೋಸ್ಟ್ ನಮ್ಮ ಹಾಗಲಕಾಯಿ ಏನಕ್ಕೂ ಆಗೋದಿಲ್ಲ, ಎಲ್ಲ ಊದೋಗ್ಬಿಡುತ್ತೆ. ಹಾಗಾಗಿ ಹೆಂಗೋ ಅಂದ್ಕೊಂಡು ಏನೋ ಒಂದು ಮಾಡ್ಕೊಂಡು ಇವತ್ತು ಹಾಗಲಕಾಯಿ ಕೊಯ್ಲೇಬೇಕು, ಮಾರ್ಕೆಟ್ಗೆ ಕಳಿಸ್ಕೊಡ್ಲೇಬೇಕು. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನ್ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಕೊಯ್ಬೇಕು. ಎಲ್ಲ ಬಂದ್ಬಿಟ್ಟಿದೆ ಆಲ್ಮೋಸ್ಟ್. ಎಲ್ಲ ನಮಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಾ, ನಮಗೋಸ್ಕರ ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದೆ. ಬತ್ತೀನಿ ರಪ್ಪ ಕೊಯ್ತೀನಿ. ಮಳೆ ಬಿದ್ದೈತೆ, ಏನು ಮಾಡೋಣ. ನಮ್ಮ ಪಜೀತಿ ಇವತ್ತು ಬೇಡೇ ಬೇಡ. ಇದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಡಿಟೇಲ್ಸ್ ನೋಡ್ತಾ ಇರೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡೋದು. ಓಕೆ, ಈಗ ಹೇಳ್ತಾ ಬನ್ನಿ, ಇವತ್ತು ವಿಡಿಯೋನ ಶುರು ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಕಟಾವು ಮಾಡೋಣ. ಈಗ ಟೈಮ್ ಬಂದು 9:30 ಆಯಿತು. ಟಾರ್ಪಾಲೆಲ್ಲ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಳೋ ಸಕ್ಕನೆ ಹೆಚ್ಚು ಕಮ್ಮಿ 9:30 ಆಯಿತು. ಇವತ್ತು ಎಷ್ಟೊತ್ತು ಮುಗಿಯುತ್ತೋ ಗೊತ್ತಿಲ್ಲ. ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಹಾಗಲಕಾಯಿ ಕೊಯ್ದಿರೋದು ಆಗಿರೋದು. ಆದರೆ ಏನು ಮಾಡೋದು, ಬೆಳಗ್ಗೆ ಮಳೆ ಹಿಡ್ಕೊಂಡು ನಮ್ಮ ಪಜೀತಿ ಬೇಡ. ಓಕೆ, ಇವತ್ತು ಎಷ್ಟೊತ್ತಾಗುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ನಮ್ಮ ಹಾಗಲಕಾಯಿ ಎಲ್ಲ ಕೊಯ್ದು ಅದನ್ನು ಪ್ಯಾಕ್ ಮಾಡಿ ಅದನ್ನು ಗಾಡಿಗೆ ಇವಾಗ ಟ್ಯಾಕ್ಟರಾಗ ಎತ್ಕೊಂಡು ಹೋಗೋ ಸಕ್ಕನೆ ಸುಮಾರು 2:30 ಮಧ್ಯಾಹ್ನ 12 ಗಂಟೆಗೆಲ್ಲ ಐಟಮ್ 12 ಗಂಟೆಗೆ ಐಟಮ್ ರೆಡಿ ಆಗ್ತಾಯಿದ್ದು ಅಂಥದ್ದು. ಇವಾಗ ಬಂದು 2:30 ಆಯಿತು. ಗಾಡಿ ಬೇರೆ ವೆಯ್ಟಿಂಗ್ ಮಾಡ್ತಾ ಇದೆ ನಮಗೋಸ್ಕರ. ಟೈಮ್ ಆಗೋಯ್ತು, ಯಾಕಂದರೆ ಬೆಳಗ್ಗೆ ಮಳೆ ಹಿಡ್ಕೊಂಬಿಡ್ತಲ್ಲ, ಅದಕ್ಕಾಗಿ ಗಾಡಿ ಇವತ್ತು ಹಾಗಲಕಾಯಿ ಹಾಕ್ದಾಗಿಂದ ಯಾವತ್ತೂ ಕೂಡ ಒಂದಿನ ಬೇಜಾರು ಬಿದ್ದವರಲ್ಲ ನಾವು. ಇವತ್ತು ಅಷ್ಟು ಬೇಜಾರಾಗೋಯ್ತು. ಯಾಕಂತ ಹೇಳಿದ್ರೆ ಮಳೆ ಬರೋದು ನಿಲ್ಲೋದು ಈ ರೀತಿಯಾಗಿ ಆಗೋಯ್ತು ಪಜೀತಿ. ಬಾಕ್ಸ್ಗಳೆಲ್ಲ ಸ್ವಲ್ಪ ನೆಂದಿದ್ದಾವೆ. ಸೇಫ್ಟಿಯಾಗಿ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಸಾಕು. ಮಾರ್ಕೆಟ್ಗೆ ಹೋಗಿ ಸ್ಕೇಲ್ ಮೇಲೆ ಬಿದ್ದೈತಂದರೆ ಆಮೇಲೆ ಅಲ್ಲೇ ಏನನ್ನ ಆಗೋಗಲಿ ಬಾಕ್ಸು, ನಮಗೆ ಇದು ಬೇಕಾಗಿಲ್ಲ. ಏನಂದರೆ ಮಾರ್ಕೆಟ್ಗೆ ಹೋಗೋವರೆಗೂ ಬಾಕ್ಸ್ಗಳು ಹಂಗೆ ಸೇಫಾಗಿದ್ದರೆ ಸಾಕು. ಈ ಕಾಟನ್ ಬಾಕ್ಸ್ ಬಂದು ಇದ್ಯಾವುದು, ಮೊದಲಾದರೆ ಚೀಲ, ಎಷ್ಟನ ಮಳೆ ಬರಲಿ ನಾವೇ ನೀರು ಏರಿ ಹಾಗಲಕಾಯಿಗೆ ಅಂಥದ್ದು. ಇವಾಗ ಒಂದು ಮಳೆ ನೀರು ಬೀಳೋಂಗಿಲ್ಲ, ಒಂದು ನೀರು ಬಿದ್ದರೆ ಹೋಯ್ತು ಬಾಕ್ಸ್. ಓಕೆ ಬನ್ನಿ, ಗಾಡಿ ಬೇರೆ ವೆಯ್ಟಿಂಗ್ ಮಾಡ್ತಾಯಿದೆ ನಮಗೆ. ಗಾಡಿಗೆ ಮಾರ್ಕೆಟ್ಗೆ ಕಳಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು. ಓಕೆ ಫ್ರೆಂಡ್ಸ್, ಮತ್ತೆ ಸಂಜೆ 5 ಗಂಟೆ ಆಗಿದೆ. ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಸ್ವಲ್ಪ ಹತ್ರ ತೋಟಕ್ಕೆ ಬಂದು ಮೇವೆಲ್ಲ ಕೊಯ್ದು ಮಿಷಿನ್ಗೆ ಹಾಕಿ ಎಲ್ಲ ಇದು ಮಾಡಿದ್ದಾಯ್ತು. ಏನಂದ್ರೆ ಬೆಳಗ್ಗೆ ಬರಬೇಕಾಗಿ ಕರೆಂಟು ಅಂಥದ್ದು. ಇವಾಗ ಬಂದಿದ್ದೆ. ಏನು ಬೆಳಗ್ಗೆಯಿಂದ ಬೆಳಗಿಂದ ಮಳೆ ಸರ ಬರ್ತಾನೆ ಐತೆ. ಆಲ್ಮೋಸ್ಟ್ ನಾವು ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಳೆ ಇರಲಿಲ್ಲ. ಅದಾದಮೇಲೆ ಬಾಕ್ಸ್ ಮಾಡೋಕೆ ಒಂದು ಟೈಮಲ್ಲಿ ತಿರ್ಗಾ ಮಳೆ. ಇವತ್ತು ಆಲ್ಮೋಸ್ಟ್ ಬಾಕ್ಸ್ಗಳೆಲ್ಲ ನೆಂದು ನೀರು ಕುಡಿದಿರೋಷ್ಟು. ಓಕೆ, ಹೆಂಗೋ ಸೇಫಾಗಿ ಮಾರ್ಕೆಟ್ ಕಡೆ ಹೋದರೆ ಸಾಕು. ಇನ್ನು ಇವಾಗ ಏನೂ ಕೂಡ ಕೆಲಸ ಇಲ್ಲ. ಬಂದೆ, ಇದೊಂದು ಕೆಲಸ ಮಾಡಿದೆ, ಮೇವು ಕೊಯ್ದು ಮಿಷಿನ್ಗೆ ಹಾಕಿಬಿಟ್ರಿ, ಅಷ್ಟೇ ಒಂದು ಕೆಲಸ. ಇನ್ನು ಒಬ್ರೊಬ್ರು ತಿಂತಾ ಇದ್ದಾರೆ, ಒಬ್ರೊಬ್ರು ಮಲ್ಕೊಂಡವ್ರೆ. ಇವ್ರದ್ದು ಈ ಕತೆ. ಒಬ್ರೊಬ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಲ್ವೇನ್ರು, ಕೆಂಚ ಕರಿಯ. ಓಕೆ, ತಿಂದಷ್ಟು ತಿನ್ಬಿಟ್ಟು, ಅಂದರೆ ಗೆರೆಗಳೆಲ್ಲ ತಿನ್ಬಿಟ್ಟು ಬೇರೆ ಕಡ್ಡಿಗಳು ಮಾತ್ರ ಎಷ್ಟು ಚೆನ್ನಾಗಿ ಉಳಿಸಿಕ್ಕಿದ್ದಾರೆ ನೋಡ್ರಿ. ಇವ್ರನ್ನ ಬಿಡಬೇಕು ಆಲ್ಮೋಸ್ಟು ಇದು ಮಾಡೋಕ್ಕೆ, ಸರ್ಚ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಾಯ್ತು ಹಾಯ್ಕೊಂಡವ್ರಿ. ಇವ್ರದ್ದು ಅದೇ ಕತೆ. ಎಷ್ಟು ಚೆನ್ನಾಗಿ ಗೆರೆಗಳೆಲ್ಲ ಹಾಯ್ಕೊಂಡು ತಿನ್ಬಿಟ್ಟು ಕಡ್ಡಿಗಳು ಮಾತ್ರ ಹಂಗೆ ಉಳಿಸವ್ರೆ. ಅದಾದ ಮೇಲೆ ಒಬ್ರೊಬ್ರು ಹೊಟ್ಟೆ ಹಶ್ವಾದಾಗ ಅದೇ ಕಡ್ಡಿಗಳನ್ನ ತಿಂತಾ ಇರ್ತಾರೆ ಹಿಂಗೆ, ಕರುಮ್ ಅಂತ. ಅಲ್ಲೇನಾ ಲೈ ಆಫ್ರಿಕಾ ಮುಗ್ದವನೇ ಅಲ್ವಾ? ಏನದು? ನಿಂಗೆ ತಿಂಡಿ. ಆಲ್ಮೋಸ್ಟ್ ಕ್ಯಾಮ್ರಾನ ತಿಂಡಿ ಅನ್ಕೊಂಬಿಟ್ಟಿದ್ದಾನ. ಓಕೆ, ಒಬ್ರೊಬ್ರು ಮಲ್ಕೊಂಡಿದ್ದಾರೆ. ಇನ್ನು ಇವ್ರ ಕೆಲಸ ಮುಗೀತು. ನೈಟ್ ಒಂದು 9 ಗಂಟೆಗೆ ಬಂದು ಮತ್ತೆ ತಿಂಡಿ ಕೊಟ್ಟರೆ ಮುಗೀತು.
ಅಲ್ಲೇನಪ್ಪ ಒಬ್ರೊಬ್ರು ಎಷ್ಟು ಚೆನ್ನಾಗಿ ನೋಡಿ ಈ ಥರ ಕೈ ಮುಸ್ ನೋಡೋದು, ಕಚ್ಚಾಗಿ ಬರೋದು, ಈ ಥರ ಎಲ್ಲ ಮಾಡ್ತಾರೆ. ಒಬ್ರೊಬ್ರು ಹಿಂದೆ ಹೊಳ್ತೋತಾರೆ ದಿಗ್ಲಕ್ಕ. ಏನಂದರೆ ನೈಟಿನ 9 ಗಂಟೆಗೆ ಬಂದು ಇವಕ್ಕೆ ತಿಂಡಿ ಕೊಟ್ಬಿಟ್ರೆ ಇನ್ನು ನಾಳೆ ಬೆಳಗ್ಗೆವರೆಗೂ ಮೇವು ಹಾಕೋದಿಲ್ಲ. ತಿಂಡಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಬಿಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಪೀಡ್ ಹಾಕ್ತೀವಿ, ಪೀಡ್ ತಿಂತಾರೆ. ಪೀಡು ಅಂತೆ ಚಕ್ಕೆ ಬೂಸ ಮತ್ತು ಜೋಳ ಮತ್ತು ರವೆ ಬೂಸ ಇವೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ನೈಟು 9 ಗಂಟೆಗೆ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡು ನಿದ್ದೆ ಹೋಗ್ತಾರೆ. ಓಕೆ, ಇದೇನೋ ಮಳೆ ಬಿಡೋಂಗಿಲ್ಲ, ಇದೇನು ದೀಪಾವಳಿ ಜಡಿನೋ ಯಾವ ಜಡಿನೋ ಸೈಕ್ಲಾನೋ ಒಂದು ಕೂಡ ಗೊತ್ತಿಲ್ಲ. ಆಲ್ಮೋಸ್ಟು ಬೆಳಗಿಂದ ಉದುರ್ತಾನೆ ಐತೆ. ಸ್ವಲ್ಪ ಹೊತ್ತು ಮಳೆ ಬರ್ತೈತೆ, ಸ್ವಲ್ಪ ಹೊತ್ತು ಬಿಸಿಲು ಬರ್ತೈತೆ. ಇದೇ ಕತೆ. ಈ ಥರ ಮಳೆ ಬಿದ್ದು 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 ನಾನು ತುಂಬ ಆಸೆ ಪಟ್ಟು ನಾನು ಉಣಿದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡ್ರ್ಯಾಗನ್ನು ತುಂಬ ಆಸೆ ಪಟ್ಟು ನಾನು ಉಣಿದ್ದು ಒಂದೇ ಒಂದು ಹಣ್ಣು ತಿನ್ನಬೇಕು ಅಂದರೆ ಡ್ರ್ಯಾಗನ್ ಹಣ್ಣೆಲ್ಲ ಸಿಕ್ಕಾಪಟ್ಟೆ ತಿಂದಿದ್ದೀನಿ, ಆದರೆ ನಮ್ಮ ತೋಟದಲ್ಲಿ ಬೆಳೆದಿದ್ದು ತಿಂದಿಲ್ಲ ಅಂತ ನನಗೆ ಸ್ವಲ್ಪ ಯೋಚನೆ ಇತ್ತು. ಅದರಲ್ಲೂ ಪಾಪ 2 ಹಣ್ಣು ಬಿಡ್ತು, ಆದರೆ ತ್ಯಾಮ ಜಾಸ್ತಿ ಆಗಿ ಅದು ಕೂಡ ಉದುರೋಯ್ತು. ಇನ್ನು ಇದು ಬರೋ ವರ್ಷ ಫಸಲು ಬಿಡುತ್ತೆ, ಅಲ್ಲಿವರೆಗೂ ವೆಯ್ಟಿಂಗ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಈ ಥರ ಒಂದು ಕತೆ. ಇನ್ನು ನಮ್ಮ ಆಪಲ್ ಗಿಡ ಒಳ್ಳೆ ತೆಂಗಿನ ಮರ ಬೆಳೆದಂಗೆ ಬೆಳೀತಾ ಇದೆ. ಇನ್ನು ಸುಮಾರು ಒಂದು 3 ವರ್ಷಕ್ಕೆ ನಾವು ಫಸಲು ಬರುತ್ತೆ ಅಂತ ಹೇಳಿದಾರೆ. ಆಲ್ಮೋಸ್ಟ್ ಉಣಿ 1 ವರ್ಷ ಆಯಿತು, ಇನ್ನು 2 ವರ್ಷ ವೆಯ್ಟಿಂಗ್ ಮಾಡಬೇಕು ನಮ್ಮ ಆಪಲ್ಗೆ. ಓಕೆ, ಯಾವಾಗ ಬರಲಿ ಬಿಡಿ. ಅಂದರೆ ಇಲ್ಲೆಲ್ಲ ಹಣ್ಣು ಗಿಡಗಳೇ ಇರೋದು ಆಲ್ಮೋಸ್ಟು ಆಪಲ್ ಅಂತೆ, ಮತ್ತು ಅಲ್ಲಿರೋದು ಬಂದು ಸಪೋಟ, ಮತ್ತು ಆ ಕಡೆ ಇರೋದು ಮೂಸಂಬಿ, ಈ ಕಡೆ ಇರೋದು ಆ ಕಡೆ ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಉಣಿದ್ದೀನಿ, ಅದನ್ನು ಚಿಕ್ಕ ಗಿಡ ಆಲ್ಮೋಸ್ಟು. ಅದು ಪನ್ನೀರ್ ಹಣ್ಣು, ಅದು ಬಂದು ಲಕ್ಷ್ಮಣ ಫಲ ಅಂತ. ಅದೇನೋ ಶುಗರ್ಗೇನೋ ಒಳ್ಳೇದಂತೆ. ನಮ್ಮ ಮನೆಗೆ ಯಾರಿಗೂ ಇಲ್ಲ ಶುಗರು, ಮುಂದಕ್ಕೆ ನನಗೆ ಬರ್ಬೋದೇನೋ ಗೊತ್ತಿಲ್ಲ, ಅದಕ್ಕೆ ಉಣ್ಬಿಟ್ಟಿದ್ದೀನಿ. ಅದು ಲಕ್ಷ್ಮಣ ಫಲ. ಇನ್ನು ಇದು ಬಂದು ಕಿತ್ತಲೆ, ಸಿಕ್ಕಾಪಟ್ಟೆ ಹುಳಿ, ತಿನ್ನೋಕ್ಕಂತೂ ಆಗಲ್ಲ. ಸುಮ್ಮನೆ ನಮ್ಮ ತೋಟದಲ್ಲೂ ಇದೆ ಕಿತ್ತಲೆ ಹಣ್ಣು ಅಷ್ಟೆ, ಇದ್ರ ಬಂಡವಾಳ. ಮೊನ್ನೆ ಕಳೆ ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ದೆ, ಹಾಗಾಗಿ ಎಲ್ಲ ಒಣಕೆ ಅಂತ ಬಂದಿದೆ. ಆಲ್ಮೋಸ್ಟು ನಮ್ಮ ಬೆಟ್ಟದ ನೆಲ್ಲಿಕಾಯಿಗೂ ಒಂಚೂರು ಬಿದ್ದೋಯ್ತು, ಅಲ್ಲಿಗೂ ಗಿಡದ ಮೇಲೆಲ್ಲ ನೀರು ಅಟ್ಟಿಸಿದ್ದೀನಿ, ಪರವಾಗಿಲ್ಲ, ಬದುಕಂತು ಬಡ ಜೀವ. ಏನಂದರೆ ಗೊತ್ತಿಲ್ಲದ್ರೆ ಯಾಂಡ್ಲು ಸುಮ್ಗೆ ಹಂಗೆ ಹೋಯ್ತು, ಸೋಕ್ತು, ಎಲ್ಲ ಒಣಗೋಯ್ತನೋ ಅಂದ್ಕೊಂಡು ಸ್ವಲ್ಪ ನೀರು ಹಾಕ್ಸ್ದೆ ಹಂಗೆ ತಕ್ಷಣ ಗಿಡದ ಮೇಲೆ, ಏನು ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಾಂದರೆ ಇಷ್ಟೊತ್ತು ಬಾಡ್ಕೊಂಬಿಟ್ಟಿರೋದು ನಮ್ಮ ಬೆಟ್ಟದ ನೆಲ್ಲಿಕಾಯಿ. ಓಕೆ ಫ್ರೆಂಡ್ಸ್, ಇನ್ನು ಏನೂ ಕೂಡ ಕೆಲಸ ಇಲ್ಲ, ಇದೊಂದು ಕೆಲಸ ಮಾಡಿದೆ ಅಷ್ಟೇ, ಮೇವ್ಕೋಯ್ದೆ. ಏನಂದರೆ ಬೆಳಗಿಂದ ಸಾಕಾಗೋಯ್ತು. ಆಲ್ಮೋಸ್ಟ್ 10 ಗಂಟೆಗೆ ಹಿಡ್ದಿದ್ದು, ಆಲ್ಮೋಸ್ಟ್ ಎಲ್ಲ ಮುಗಿಸೋಸಕ್ಕನೆ ಗಾಡಿಗೆ ಹಾಕೋಸಕ್ಕನೆ 3 ಗಂಟೆ ಆಗೋಯ್ತು. ಬೆಳಗ್ಗೆ ಹೊತ್ತು ಮಳೆ ಇಲ್ಲಾಂದರೆ ನಮ್ದು 12 ಗಂಟೆಗೆಲ್ಲ ಕೆಲಸ ಮುಗ್ದೋಗಿರೋದು. ಆದರೆ ಏನು ಮಾಡೋದು, ಬೆಳಗ್ಗೆ ಮಳೆ ಹಿಡ್ಕೊಂತು. ಇನ್ನು ಒಂದಿನ ಬಿಟ್ಟರೆ ಎಲ್ಲ ನನ್ನಂಗೆ ಆಗ್ಬಿಡ್ತೈತೆ. ನನ್ನಂಗೆ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬೇಡಿಕೆ ಇರೋದಿಲ್ಲ. ಹಾಗಾಗಿ ಇನ್ನು ಹೊಸ ಡ್ರಮ್ಗಳು ಬೇರೆ 2 ತಂದ್ರಿ, ನೀರು ಹಾಕಿ ನೆನೆಸಿದ್ದೀನಿ. ಯಾಕಂತ ಹೇಳಿದ್ರೆ ಎಲ್ಲ ಪೈಂಟ್ ಇದ್ದಾವೆ, ಆ ಪೈಂಟ್ ಬೇಗ ಹೋಗಲಿ ಅಂದ್ಬಿಟ್ಟು ನೀರು ಹಾಕಿ ನೆನೆಸ್ತಾ ಇದ್ದೀನಿ. ನೆನೆ ಹಾಕಿದ್ದು ಇಷ್ಟೊತ್ತಲ್ಲಿ ಇನ್ನೂ ಊರ್ತಾ ಇದೆ. ಓಕೆ, ಇವಾಗ ಉಜ್ಜೋಕ್ಕೆ ಟೈಮ್ ಇಲ್ಲ, ಉಜ್ಜೋಕ್ಕೆ ಟೈಮ್ ಇಲ್ಲ ಇವಾಗ. ಅದು ಉಜ್ಜಿ ಆ ದೇಶನ ಹಳಬೇಕಾಗಲಿಲ್ಲ, ಹಾಗಾಗಿ ನಿಧಾನಕ್ಕೆ ಯಾವಾಗ ಉಜ್ಕೊಳ್ಳೋಣ, ಅಲ್ಲಿವರೆಗೂ ಚೆನ್ನಾಗಿ ಊರಲಿ ಅಲ್ವಾ. ಓಕೆ ಫ್ರೆಂಡ್ಸ್, ಇನ್ನು ಕತ್ಲಾಗ್ತಾ ಬಂತು. ಇನ್ನೇನು ತೋಟದಲ್ಲೇನು ಕೂಡ ಕೆಲಸ ಇಲ್ಲ, ಬೇರೆ ಕೆಲಸ ಏನಾದ್ರು ತೋರಿಸೋಣ ಅಂದರೆ ಓಕೆ. ನೋಡಿದ್ರಲ್ಲ, ಇವತ್ತು ಇಷ್ಟೇ ಆಗಿದ್ದು ವ್ಲಾಗು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆಲ್ಲ ಬರ್ತೈತೆ, ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ಇವತ್ತಿನ ಒಂದು ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ್ನ ಸಿಗ್ತೀನಿ. ಬಾಯ್.